ಇನ್ನು ಸಿಂಹ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಸಿಂಹ ರಾಶಿಯವರಿಗೆ ಒಂದು ಅದ್ಭುತವಾದ ವರ್ಷ ಇದಾಗುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ ಗುರು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಒಳ್ಳೆ ಗುರುಬಲ ಬಂದಿದೆ ನಿಮಗೆ. ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ನಿಮಗೆ ಕೆಲಸದಲ್ಲಿ ಸಕ್ಸಸ್ ಆಗ್ತಾ ಇದೆ. ಒಂದು ಅದ್ಭುತವಾದ ವರ್ಷ ಇದಾಗಿರುತ್ತೆ. ಈಗಾಗಲೇ ನಿಮಗೆ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ರು ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲೂ ಆಗಲೇ ಸರಿ ಹೋಗೋದು. ಸ್ವಲ್ಪ ಕಿತ್ತಾಡ್ಕೊಂತೀರಾ, ಆಗ್ಲೇ ಸರಿ ಹೋಗ್ತೀರಾ. ಈ ರೀತಿ ಸ್ವಲ್ಪ ನಿಮಗೆ ಮನೆಯಲ್ಲಿ ನಡೀತಾನೆ ಇರುತ್ತೆ. ಈಗ ಆಲ್ರೆಡಿ ನಡೀತಾನೆ ಇರುತ್ತೆ. ಅಂದ್ರೆ ಅಯ್ಯೋ ಏನಪ್ಪ ಮನೆಗೆ ಹೋದ್ರೆ ತುಂಬಾ ಜಗಳ ಅಂತ ಅನ್ಕೊಂತೀರಾ, ಅದು ಹಂಗೆ ಸಾಯಂಕಾಲದಷ್ಟೊತ್ತಿಗೆ ಸರಿ ಹೋಗ್ಬಿಡುತ್ತೆ. ಈ ರೀತಿ ನೆಗೆಟಿವಿಟಿ ಬರ್ತಾ ಇದ್ರು ಕೂಡ ಅದರಲ್ಲಿ ಒಂದು ಪಾಸಿಟಿವಿಟಿ ಆಗ್ತಾನೆ ಇರುತ್ತೆ. ಅಂತ ಮೇಜರ್ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ. ಮತ್ತೆ ಗುರುಬಲ ಕೂಡ ಬಂದಿರೋದ್ರಿಂದ ನಿಮಗೆ ಮನೆಯಲ್ಲಿ ಮದುವೆ ಮಾತುಕತೆ ಆಗುವಂಥದ್ದು ಒಂದು ಖುಷಿ ವಿಚಾರನೇ ಅಲ್ವಾ ಇದು. ಯಾಕಂದ್ರೆ ತುಂಬಾ ಜನ ಏನಂದ್ರೆ ಮದುವೆ ಆಗಿಲ್ಲ, ಇನ್ನು ಹುಡುಕಾಡ್ತಿದೀವಿ, ಒಳ್ಳೆ ಗಂಡು ಸಿಕ್ಕಿಲ್ಲ, ಹೆಣ್ಣು ಸಿಕ್ಕಿಲ್ಲ ಅಂತ ಹುಡುಕಾಡ್ತಿರೋರಿಗೆಲ್ಲರಿಗೂ ಕೂಡ ಒಂದು ಶುಭವಾದ ವಿಷಯ ಆಗುತ್ತೆ. ಮತ್ತೆ ಗುರುವಿನ ಸಂಚಾರ 3 ಬಾರಿ ಚೇಂಜ್ ಆಗುತ್ತೆ. ಒಂದು ನಿಮ್ಮ 12ನೇ ಮನೆಗೂ ಬರ್ತಾನೆ, ಮತ್ತೆ ಲಗ್ನಕ್ಕೂ ಬರ್ತಾನೆ. 12ನೇ ಮನೆಗೆ ಗುರು ಬಂದಾಗ ಸ್ವಲ್ಪ ಅಧಿಕವಾದ ಖರ್ಚಿರುತ್ತೆ. ಹೆಲ್ತ್ ಇಶ್ಯೂಸ್ಗಾಗಿರ್ಬೋದು, ಅಥವಾ ಯಾವ್ದಾದ್ರು ಒಳ್ಳೆ ಕೆಲಸಗಳು ಮಾಡೋದಕ್ಕಾಗಿರ್ಬೋದು, ಅಥವಾ ಹೊರದೇಶಕ್ಕೆ ಹೋಗ್ಬೇಕು ಅಂತಾನು ಕೂಡ ನೀವು ಖರ್ಚು ಮಾಡ್ಕೊಂಡು ಹೋಗುವಂಥದ್ದು ಕೂಡ ಆಗಿರುತ್ತೆ. ಸೊ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇರುತ್ತೆ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇನ್ನ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂದಿರ್ತೀರಾ. ಇವಾಗ ಒಳ್ಳೆ ಮಾರ್ಕ್ಸ್ಗಳನ್ನ ತಗೊಳ್ಳೋದು, ಎಕ್ಸಾಮ್ನಲ್ಲಿ ಸ್ವಲ್ಪ ಓದಿದ್ರೆ ಸಾಕು ಚೆನ್ನಾಗಿ ಬರೆಯುವಂಥದ್ದೆಲ್ಲ ಆಗ್ತಾ ಇರುತ್ತೆ. 12ನೇ ಮನೆಗೆ ಗುರು ಬಂದಾದ್ಮೇಲೆ ಸ್ವಲ್ಪ ನಿಮಗೆ ಎಜುಕೇಶನ್ ಅಲ್ಲಿ ಒಂಚೂರು ಹಿಂದಿರ್ತೀರ. ಅಂದ್ರೆ ಓದಿದಿನ ಮತ್ತೆ ಒಂದು 4-5 ಸತಿ ಓದಬೇಕಾಗುತ್ತೆ, ಅಥವಾ ನೀವೇನಕ್ಕೋ ಒಂದು ಪ್ರಿಪೇರ್ ಆಗೋಗಿದ್ರೆ ಅಲ್ಲೇನೋ ಬೇರೆ ಕ್ವಶನ್ಸ್ ಬಂದಿರೋದು, ಈ ರೀತಿ ಸ್ವಲ್ಪ ಚಾಲೆಂಜಿಂಗ್ಸ್ ಇರುತ್ತೆ. ಹಾಗಾಗಿ ಸ್ಟಡೀಸ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗುತ್ತೆ ಏಪ್ರಿಲ್ನ ನಂತರ. ಸೊ ನವೆಂಬರ್ ಮೇಲೆ ಮತ್ತೆ ನಿಮಗೆ ಗುರುಬಲ ಬರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನು ರೈತರಿಗೂ ಕೂಡ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಬೆಳೆದಂಥ ಬೆಳೆಗೆ ಒಳ್ಳೆಯ ಆದಾಯ ಬರುವಂಥದ್ದು. ಸ್ವಲ್ಪ ಸಮಯ ನಾನು ಹೇಳಿದೆ ಆಗಲೇ, ಗುರು 12ನೇ ಮನೆಗೆ ಬಂದಾಗ ಸ್ವಲ್ಪ ನಿಮಗೆ ಲಾಸಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಅಂದರೆ ಬಾಯಲ್ಲಿ ಹುಣ್ಣಾಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಬರುವಂಥದ್ದು. ಮುಖ್ಯವಾಗಿ ನೀವೇನೋ ಮಾತಾಡೋಕ್ಕೋಗಿ ಬೇರೆಯವ್ರಿಗೆ ಇನ್ನೊಂದು ರೀತಿ ಯಾವುದೇ ರೀತಿಯಾದ ಕನ್ವೆ ಆಗಿ ಅದರಿಂದ ಸ್ವಲ್ಪ ಮನೇಲಿ ಜಗಳಗಳಾಗುವಂಥದ್ದು. ಮೊದಲೇ ನೀವು ಸಿಂಹರಾಶಿಯವರು, ಸೂರ್ಯನ ಆಡಳಿತ, ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ನೀವು ಮಾತಾಡಿದ್ರೆ ತುಂಬಾ ರ್ಯಾಶ್ ಅನ್ನೋ ತರ ಇರುತ್ತೆ. ನೀವು ಸಾಫ್ಟ್ ಆಗಿ ಮಾತಾಡಿದ್ರು ಕೂಡ ಬೇರೆಯವರು ಅದನ್ನ ತಪ್ಪಾಗಿ ತಿಳ್ಕೊಳ್ಳೋಂಥದ್ದೇ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ನಿಮ್ಗೆ ಆ ರೀತಿಯಾದ ಮಾತುಗಳು ನಿಮ್ಮ ಬಾಯಲ್ಲಿ ಬರ್ತಾ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ಸ್ವಲ್ಪ ನಿಧಾನಗತಿನಲ್ಲಿ ಮಾತಾಡಿ. ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರು ಒಂದು ಹೇಳ್ಬೇಕಾದ್ರೆ ಸ್ವಲ್ಪ ಅದನ್ನ ತಾಳ್ಮೆ ತಗೊಂಡು ಹೇಳ್ಬಿಟ್ರೆ ಖಂಡಿತವಾಗ್ಲೂ ನಿಮ್ಗೆ ಈ ರೀತಿ ಯಾವ್ದು ಪ್ರಾಬ್ಲಮ್ಗಳಾಗ್ತಿದೆ ಅದರಿಂದ ನೀವು ಈಚೆ ಬರ್ಬೋದು. ಅದಕ್ಕೆ ನೀವು ಪ್ರತಿದಿನ ಒಂದು 10 ನಿಮಿಷನಾದ್ರೂ ಮೆಡಿಟೇಷನ್ ಮಾಡಿ, ಈಶ್ವರನ ಧ್ಯಾನ ಮಾಡಿ. ಖಂಡಿತವಾಗ್ಲೂ ಅವಾಗ ಸ್ವಲ್ಪ ನಿಮ್ಮ ಜೀವನದಲ್ಲಿ ಒಂಚೂರು ಶಾಂತತೆ ಅನ್ನೋದು ಬರ್ತಾ ಹೋಗ್ತಾ ಇರುತ್ತೆ. ಇನ್ನು ಶನಿಯ ಒಂದು ಸಂಚಾರ ಅಂತ ಬಂದಾಗ, ಶನಿ ನಿಮ್ಮ 8ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಕಾಯಿಲೆಗಳೇನಾದ್ರು ಬಂತು ಅಂದ್ರೆ ನಿಧಾನಗತಿನಲ್ಲಿ ವಾಸಿ ಆಗುವಂಥದ್ದು. ಬೇಗ ವಾಸಿ ಆಗೋದಿಲ್ಲ. ನೀವು ಅನ್ಕೊಂತೀರಾ ಅಯ್ಯೋ ಬರೀ ಒಂದು ಕೋಲ್ಡ್ ಬಂದಿದೆ, ಒಂದು ತಲೆನೋವು ಬಂದಿದೆ, ಯಾಕಪ್ಪ ವಾಸಿ ಆಗಿಲ್ಲ ಇನ್ನ ಅಂತ. ಖಂಡಿತವಾಗ್ಲೂ ತುಂಬಾ ಟೈಮ್ ತಗೊಂಡು ನಿಮಗೆ ವಾಸಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಏನೇ ಬಂದ್ರೂ ನೀವು ಪ್ರಿಕಾಷನ್ ತಗೊಳ್ಳಿ, ಇಲ್ಲ ಅಂತಂದ್ರೆ ಉಲ್ಬಣ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಲ್ಮೋಸ್ಟ್ ಮದುವೆ ಯೋಗ ತುಂಬಾ ಚೆನ್ನಾಗಿದೆ. ಹಣಕಾಸು ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ, ಒಳ್ಳೆ ಲಾಭ ಬರ್ತಾ ಇರುತ್ತೆ, ಒಳ್ಳೆ ಹಣ ಬರ್ತಾ ಇರುತ್ತೆ. ಎಲ್ಲ ರೀತಿಯಿಂದಲೂ ತುಂಬಾ ಚೆನ್ನಾಗಿದೆ. ಉದ್ಯೋಗಸ್ಥರಿಗೂ ಕೂಡ ಪ್ರಮೋಷನ್ ಆಗುವಂಥದ್ದು, ಬೇರೆ ಕೆಲಸಕ್ಕೆ ಹುಡುಕಾಡ್ತಿದ್ರೆ ಅದರಲ್ಲಿ ನಿಮಗೆ ಫೇಮಸ್ ಆಗುವಂಥದ್ದು, ಅಥವಾ ಒಳ್ಳೆ ಕೆಲಸ ಸಿಗುವಂಥದ್ದು, ನೀವು ಅನ್ಕೊಂಡಂಥ ಸ್ಯಾಲ್ರಿ, ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಂಥ ಸ್ಯಾಲ್ರಿ ಸಿಗುವಂಥದ್ದು ಎಲ್ಲನೂ ಕೂಡ ಈ ವರ್ಷದಲ್ಲಿ ಆಗುತ್ತೆ. ಆದರೆ ಒಂದೇ ಸಮಸ್ಯೆ ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಆತ್ರದ ನಿರ್ಧಾರಗಳಿಂದ ಸ್ವಲ್ಪ ನೆಗೆಟಿವಿಟಿ ಆಗುತ್ತೆ. ಯಾವುದಕ್ಕೂ ಆತ್ರ ಬೀಳಕ್ಕೆ ಹೋಗಬೇಡಿ. ಆದರೆ ನಿದ್ದೆನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದರೆ 12ನೇ ಮನೆಗೆ ಕೇತುವಿನ ಸಂಚಾರ ಆದಾಗ ಸ್ವಲ್ಪ ನಿದ್ದೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು. ಮತ್ತು ರಾಹು ನಿಮ್ಮ 7ನೇ ಮನೆಯಿಂದ 6ನೇ ಮನೆಗೆ ಬರ್ತಾನೆ. ಆವಾಗ ಉದ್ಯೋಗಸ್ಥರಿಗೆ ಪ್ರಮೋಷನ್ ಆಗೋದು ಎಲ್ಲ ಕೂಡ ಆಗುತ್ತೆ. ಆದರೆ ಆರೋಗ್ಯ ಸಮಸ್ಯೆಗಳು ಮತ್ತೆ ಜಾಸ್ತಿ ಆಗುತ್ತೆ. ಸೊ ಆರೋಗ್ಯನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ವೆಹಿಕಲ್ ಓಡಿಸ್ಬೇಕಾದ್ರೆ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಇದಿಷ್ಟನ್ನ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಸಿಂಹರಾಶಿಯವರಿಗೆ ತುಂಬ ಅದ್ಭುತವಾದ ಒಂದು ಸಮಯ ಇದಾಗಿರುತ್ತೆ.
ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಸೂರ್ಯ ನಿಮ್ಮ ಏನು 8ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ನಿಮ್ಮ ಲಗ್ನಾಧಿಪತಿ 8ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ, ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಕೆಲಸಗಳನ್ನ ಸ್ವಲ್ಪ ಬೇಗ ಮಾಡ್ಕೊಳ್ಳಿ. ಎರಡನೇದು, ನೀವೇನಾದರೂ ಇಲೀಗಲ್ ಆಗಿ ಯಾವ್ದಾದ್ರೂ ಹಣ ತೊಗೊತಿದ್ದೀರಾ ಅಂತಂದರೆ ಅದು ಸ್ವಲ್ಪ ನಿಮಗೆ ಏನು ಮೇಲಧಿಕಾರಿಗಳಿಗೆ ಗೊತ್ತಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರೋದೇ ಒಳ್ಳೆಯದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡೋದಾದ್ರೆ ನೋಡಿ, ಪರಿಹಾರವಾಗಿ ನೀವು ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡೋದು, ಸೂರ್ಯ ನಮಸ್ಕಾರ ಹಾಕುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಇದನ್ನ ನೀವು ಪ್ರತಿ ವರ್ಷನೂ ಪ್ರತಿ ದಿನನೂ ನೀವು ಮಾಡ್ಕೊಬೇಕಾಗತ್ತೆ. ಇದರಿಂದ ನಿಮಗೆ ಒಂದು ಏನು ಬಲ ಚೆನ್ನಾಗಿ ಸಿಕ್ಕತ್ತೆ. ಸೂರ್ಯನಿಗಿಂತ ಗ್ರಹಗಳಲ್ಲಿ ದೊಡ್ಡವರು ಯಾರು ಇಲ್ಲದೇ ಇರೋದ್ರಿಂದ ಅವನ ಬಲ ತುಂಬ ಚೆನ್ನಾಗಿರಬೇಕು ನಿಮಗೆ. ಸೊ ಅದನ್ನು ಯಾವಾಗಲೂ ಮಾಡ್ಕೊತಾ ಬನ್ನಿ. ಗುರುವಿನ ಆರಾಧನೆ ಜಾಸ್ತಿ ಮಾಡಿ, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದಿಷ್ಟನ್ನು ಮಾಡ್ಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.